ಯುವ ಮೇಡಮ್ ಮೇಲ್ಕೊಟ್ಟು ಬನ್ನಿ ಮೇಡಮ್. ಚಲುಪಿಳೆ ಈಗ ಇತಿಹಾಸ ತಜ್ಞರು, ಇಸ್ರೋ ವಿಜ್ಞಾನಿಗಳು ಶ್ರೀನಾಥ್ ಸರ್. ನಮ್ಮ ಇತಿಹಾಸ ದಾಸರ ಗುರುಪೀಠ ರಾಮಾನುಜಾಚಾರ್ಯರಿಗೆ ಸ್ವತಃ ಭಿಕ್ಷೆ ಸ್ವೀಕರಿಸಿ ಇಲ್ಲಿಗೆ ಸ್ಥಾನಾಚಾರ್ಯರನ್ನಾಗಿ ನೇಮಿಸಿದಂಥ 4 ಸ್ಥಾನಿಕರ ಪೈಕಿ ನಮ್ಮ ಇತಿಹಾಸ ದಾಸರ ಕುಟುಂಬವೂ ಸಹ ಒಂದು. ನಾವು ಕಳೆದ 3 ದಶಕಗಳಿಂದ ನಮ್ಮ ತಂದೆ ನಾಗರಾಜ್ ಹೆಂಗಾರಿ ಅವರು ಮಾಧ್ಯಮ ಕ್ಷೇತ್ರದಲ್ಲೂ ಇದ್ದರು. ಚಲುವನಾರಾಯಣ ದಿವ್ಯ ಸನ್ನಿಧಿಯಲ್ಲಿ ಯೋಗಿಯಂತೆ ಕೆಲಸ ಮಾಡ್ತಾ ಇದ್ರು. 300 ರೂಪಾಯಿ 400 ರೂಪಾಯಿಗೆ ಕೆಲಸಕ್ಕೆ ಅವರು ಈ ಜಾನಪದ ಕಲಾಮೇಳವನ್ನು ಆರಂಭಿಸಿದ್ರು. ಅವರ ವೈಕುಂಠವಾಸಿಯಾದ ನಂತರ ನಾವು ಅದನ್ನು ಅವರ ಆಶಯವನ್ನು ನಿಲ್ಲಿಸಬಾರ್ದು, ಚಲುವನಾರಾಯಣ ಸ್ವಾಮಿಗೆ ಜನಪದ ಕಲಾರಾಧನೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಪ್ರತಿ ವರ್ಷ ಇದನ್ನು ರಥಸಪ್ತಮಿ ದಿನ ಆಯೋಜಿಸಿಕೊಂಡು ಬಂದಿದ್ದೇವೆ. ಈ ಸರಿ ಸುಮಾರು 700 ರಿಂದ 800 ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವನಾರಾಯಣ ಸ್ವಾಮಿಯವರ ಪರಮ ಭಕ್ತರು, ಅವರ ಮನೆದೇವರು ಆದಂತಹ ಸ್ವಾಮಿಯ ಉತ್ಸವವನ್ನು ಇಲ್ಲಿ ಬಂದು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ದಂಪತಿಗಳನ್ನು ಆಹ್ವಾನ ಮಾಡಿದ್ವಿ. ಅವರು ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಸಹ ಈ ಸ್ವಾಮಿಯ ಸನ್ನಿಧಿಗೆ ಆಗಮಿಸಿ ವಿಶೇಷವಾಗಿ ಈ ಕಲಾಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸೋಣ. ಹಾಗೆ ಅವರ ಇಡೀ ಕುಟುಂಬ, ಸಚಿನ್ ಸರ್ ಮತ್ತು AC ಸರ್ ಶ್ರೀನಿವಾಸ್ ಸರ್ ಮತ್ತು ತಹಶೀಲ್ದಾರ್ ಸಂತೋಷ್ ಸರ್, ರಮೇಶ್ ಅವರು ಯುವ ಮುಖಂಡರು, ಮತ್ತು ಇಸ್ರೋ DSP ಚಲುವರಾಜ್ ಸರ್ ಅವರು, ಮತ್ತು ಇಸ್ರೋ ವಿಜ್ಞಾನಿಗಳಾದಂತಹ ಶ್ರೀನಾಥ್ರವರು, ನಮ್ಮ ಯುವ ಮೇಡಮ್ ಅವರು, ಹಾಗೆಯೇ ನಮ್ಮ AC ಸಾಹೇಬರಾದಂತಹ ಶ್ರೀನಿವಾಸ್ ಸರ್ ಅವರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಕೃಷಿ ಇಲಾಖೆ ಸಚಿವರು ದಯಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಚೆಂಡೆ ಬಾರಿಸುವ ಮೂಲಕ ಉದ್ಘಾಟನೆ ಮಾಡಬೇಕು. ಆ ವೇಳೆ ಎಲ್ಲ ಕಲಾವಿದರು ಜೋರಾಗಿ ತಮ್ಮ ತಮ್ಮ ವಾದ್ಯಗಳನ್ನು ನುಡಿಸಿ ನಿನಾದವನ್ನು ಮೊಳಗಿಸಬೇಕು, ಕಲಾರಾಧನೆ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ಈಗ ಉದ್ಘಾಟನೆ ಆಗ್ತಾ ಇದೆ. ಸಚಿವರು ಕಲಾವಿದರನ್ನು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ. ಅವರು ಮಾಡಿದ ನಂತರ ನಾವು